ಬೆದರಿಕೆ ನಿಂದನೆ ಆರೋಪ ರಜತ್ ವಿರುದ್ಧ ಎಫ್ಐಆರ್. ಸತೀಶ್ ಆಪ್ತ ಗಿರೀಶ್ ಕುಮಾರ್ ದೂರು. ಕಾನ್ಫರೆನ್ಸ್ ಕರೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸತೀಶ್ ಅವರೊಂದಿಗಿನ ಸ್ನೇಹವನ್ನ ಬಿಡಬೇಕು ಎಂದು ರಜತ್ ತಾಕೀತು. ಕೆಆರ್ ಪುರಂ ಪೊಲೀಸರಿಂದ ಪ್ರಕರಣ ದಾಖಲು. ಅಯೋಧ್ಯೆಯಲ್ಲಿ ಬಿಗ್ ಬಿ ಲ್ಯಾಂಡ್ ಡೀಲ್. ಪವಿತ್ರ ನಗರಿ ಅಯೋಧ್ಯೆಯಲ್ಲಿ ಬಚ್ಚನ್ ಭಾರಿ ಹೂಡಿಕೆ. 35 ಕೋಟಿ ಬೆಲೆಯ 2.67 ಎಕರೆ ಭೂಮಿ ಖರೀದಿ. ಅಯೋಧ್ಯೆಯಲ್ಲಿ ಇದು ಬಚ್ಚನ್ರ 4ನೇ ಹೂಡಿಕೆ. ದಿಗ್ಗಜರ ಹೂಡಿಕೆಯಿಂದ ಅಯೋಧ್ಯೆಯಲ್ಲಿ ಹೆಚ್ಚಿದ ರಿಯಲ್ ಎಸ್ಟೇಟ್ ಮೌಲ್ಯ. ಚಿತ್ರದ ಪ್ರಚಾರಕ್ಕಾಗಿ ನಾನಾ ಕಸರತ್ತು. ಗಿಮಿಕ್ ಪಬ್ಲಿಸಿಟಿಗಾಗಿ ಥಿಯೇಟರ್ ಮುಂದೆ ಮಾರಕಾಸ್ತ್ರ ಹಿಡಿದು ನಿಂತ ನಟ. ಸ್ಟಾರ್ ಎಂಬ ಸಿನಿಮಾದ ನಾಯಕ ನಟ ಶರತ್ ಪ್ರಕಾಶ್ ವಿರುದ್ಧ ಇದೀಗ ಎಫ್ಐಆರ್. ನಟ ಶರತ್ ಪ್ರಕಾಶ್ ಬೆಂಗಳೂರಿನ ಚಂದ್ರೋದಯ ಥಿಯೇಟರ್ ಮುಂದೆ ಮಾರಕಾಸ್ತ್ರ ಹಿಡಿದು ಪೋಸ್ ಕೊಟ್ಟಿದ್ದರು. ದೇಶದ ಅತ್ಯುನ್ನತ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ಇದೇ ಮೊದಲ ಬಾರಿಗೆ ಏಕಕಾಲಕ್ಕೆ 4 ಜನ ಆಯ್ಕೆ. ಯಾದಗಿರಿ ಡಾಕ್ಟರ್ ನಿವೇದಿತಾ ಬಾವಿಮನಿ 469 ರ್ಯಾಂಕ್. ವೈದ್ಯ ವೃತ್ತಿ ಬಿಟ್ಟು ಯುಪಿಎಸ್ಸಿ ತಯಾರಿ ನಡೆಸಿದ್ರು. ತಂದೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ. ತಾಯಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಪಿಡಿಒ. ಶ್ರೀರಂಗಪಟ್ಟಣದ ಮರಳಗಾಲ ಗ್ರಾಮದ ಬಳಿ ನಡೆದ ದುರ್ಮರಣ. ಗ್ರಾಮದ ಅರ್ಚಕನ ಶವ ನಾಲೆಯಲ್ಲಿ ಪತ್ತೆಯಾಗಿದ್ದು ಗ್ರಾಮಸ್ಥರು ಆತಂಕ. ಅರ್ಚಕ ಸಿದ್ದಲಿಂಗಪ್ಪ ಕೊಲೆಯಾಗಿರೋ ಶಂಕೆ ಇದೆ. ನಿನ್ನೆ ರಾತ್ರಿ ಸಿಡಿಎಸ್ ನಾಲೆ ಬಳಿ ಅರ್ಚಕನ ಬೈಕ್ ಹಾಗೂ ರಕ್ತಸಿಕ್ತ ಚಪ್ಪಲಿ ಪತ್ತೆಯಾಗಿತ್ತು. ಹುಡುಕಾಟ ಆರಂಭಿಸಿದ್ದು ನಾಲೆಯಲ್ಲಿ ಅರ್ಚಕ ಶವವಾಗಿ ಪತ್ತೆಯಾಗಿದ್ದಾರೆ.